ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶಿವಾಬರ್ ನೆನಪಿದೆಯಾ? 25/3/2026 महावाक्य। मीठे बच्चे, तुम महावीर हो, तुम्हें माया के तूफ़ानों से डरना नहीं है। एक बाप के सिवाय और कोई भी परवाह न कर ಪವಿತ್ರ ಜರೂರ್ ಬನ್ನ ಹೇ. ಬಾಬಾ ಹೇಳ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ಮಹಾವೀರರಾಗಿದ್ದೀರ. ನೀವು ಮಾಯೆಗೆ ಅಂದರೆ ಮಾಯೆಯ ಬಿರುಗಾಳಿಗೆ ಹೆದರಬಾರ್ದು. ಒಬ್ಬ ತಂದೆಯ ಹೊರತು ಇನ್ಯಾರದೇ ಚಿಂತೆ ಮಾಡದೆ ಪವಿತ್ರ ಅವಶ್ಯವಾಗಿ ಆಗಬೇಕು. ಪ್ರಶ್ನೆ, बच्चों में कौन सी हिम्मत बनी रहे तो बहुत ऊंच पद पा सकते हैं. ಬಾಬಾ ಪ್ರಶ್ನೆ ಕೇಳ್ತಾರೆ, ಮಕ್ಕಳಲ್ಲಿ ಯಾವ ಧೈರ್ಯ ಇರಬೇಕು ಅಂದಾಗ ಭಾಳ ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ. उत्तर, श्रीमत पर चलकर पवित्र बनने की, बल कितने भी हंगामे हो, सितम सहन करने पड़े, लेकिन बाप ने जो पवित्र बनने की श्रेष्ठ मत दी है उस पर निरंतर चलते रहे तो बहुत ऊंच पद पा सकते हैं. किसी भी बात में डरना नहीं है, कुछ भी होता है नथिंग न्यू. ಬಾಬಾ ಹೇಳ್ತಾರೆ, ಶ್ರೀಮತದಂತೆ ನಡೀತಾ ಪವಿತ್ರ ಆಗುವಂಥದ್ದು. ಬಲೆ ಎಷ್ಟೇ ಗಲಾಟೆ ಆಗಲಿ, ಮತ್ತು ಬಾಬಾ ಹೇಳ್ತಾರೆ ಏನೇ ಬಂದ್ರೂ ಕೂಡ ಸಹನೆ ಮಾಡಿಕೊಳ್ಬೇಕಾಗ್ತದೆ. ಆದರೆ ತಂದೆ ಏನು ಪವಿತ್ರ ಆಗುವ ಶ್ರೇಷ್ಠ ಮತ ಕೊಟ್ಟಿದ್ದಾರೆ ಅದರಂತೆ ನಿರಂತರ ನಡೀತಾ ಇದ್ದಾಗ ಭಾಳ ಶ್ರೇಷ್ಠ ಪದವಿ ಪಡ್ಕೋಬೋದು. ಯಾವುದೇ ಮಾತಿನಲ್ಲಿ ಹೆದರಬಾರ್ದು. ಏನಾದ್ರೂ ಇದೇನು ಹೊಸದಲ್ಲ. ಗೀತೆ ಭೋಲಾನಾಥ್ ಸೆ ನಿರಾಲ. ಬಾಬಾ ಗೀತೆ ಹೇಳ್ತಾರೆ ಭೋಲಾನಾಥನಿಂದ भिन्न. ओम शांति. यह है भक्ति मार्ग वालों की गीत. ज्ञान मार्ग में गीत आदि की कोई ज़रूरत नहीं है, क्योंकि गाया हुआ है बाप से हमें बेहद का वर्षा मिलना है. ಬಾಬಾ ಹೇಳ್ತಾರೆ, ಇದಾಗಿದೆ ಭಕ್ತಿ ಮಾರ್ಗದವರ ಗೀತೆ. ಜ್ಞಾನ ಮಾರ್ಗದಲ್ಲಿ ಗೀತೆ ಎಲ್ಲ ಅವಶ್ಯಕತೆ ಇಲ್ಲ, ಏಕೆಂದರೆ ಗಾಯನ ಮಾಡಲಾಗ್ತದೆ, ತಂದೆಯಿಂದ ನಮಗೆ ಬೇಹದ್ದಿನ ಆಸ್ತಿ ಸಿಗ್ತದೆ. जो भक्ति मार्ग के रस्म रिवाज हैं वह इसमें नहीं आ सकती. बच्चे कविता आदि बनाते हैं वह औरों को सुनाने के लिए. ಬಾಬಾ ಹೇಳ್ತಾರೆ, ಏನು ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳಿವೆ, ಅದು ಇದರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಕವಿತೆಯನ್ನೆಲ್ಲ ಮಾಡ್ತಾರೆ, ಅದು ಬೇರೆಯವ್ರಿಗೆ ಹೇಳೋದಕ್ಕೋಸ್ಕರ. ಉಸ್ಕಾ ಭಿ ಅರ್ಥ ಜಬ್ ತಕ್ ತುಮ್ ನ ಸಮझाओ ತಬ್ ತಕ್ ಕೊಯ್ ಸಮझ ನ ಸಕೆ. ಅದು ಗೀತೆ ಇರ್ಬೋದು, ಕವಿತೆ ಇರ್ಬೋದು, ಏನೆಲ್ಲ ನೀವು ಮಾಡ್ತೀರೋ ಅದರ ಅರ್ಥ ಎಲ್ಲಿವರೆಗೆ ನೀವು ತಿಳಿಸ್ಕೊಡೋದಿಲ್ವೋ ಅಲ್ಲಿವರೆಗೆ ಯಾರಿಗೂ ಅರ್ಥ ಆಗಲ್ಲ. अब तुम बच्चों को बाप मिला है तो खुशी का पारा चढ़ना चाहिए. बाप ने 84 जन्मों के चक्र का नॉलेज भी सुनाया है. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೀಗ ತಂದೆ ಸಿಕ್ಕಿದ್ದಾರೆ ಅಂದಾಗ ಖುಷಿ ಅಪಾರ ಏರಬೇಕು. ತಂದೆ 84 ಜನ್ಮಗಳ ಚಕ್ರದ ಜ್ಞಾನವನ್ನು ಕೂಡ ಹೇಳಿದ್ದಾರೆ. ಖುಷಿ ಹೋನಿ ಚಾಯ್, ಹಮ್ ಅಭಿ ಸ್ವದರ್ಶನ್ ಚಕ್ರಧಾರಿ ಬನೆ ಹೇ. ಬಾಪ್ ಸೆ ವಿಷ್ಣುಪುರಿ ಕಾ ವರ್ಷಾ ಲೇ ರಹೇ ಹೇ. ಬಾಬಾ ಹೇಳ್ತಾರೆ, ಖುಷಿ ಆಗಬೇಕು, ನಾವೀಗ ಸ್ವದರ್ಶನ ಚಕ್ರಧಾರಿಯಾಗಿದ್ದೇವೆ, ತಂದೆಯಿಂದ ವಿಷ್ಣುಪುರಿಯ ಆಸ್ತಿ ಪಡ್ಕೊಳ್ತಿದ್ದೇವೆ. ನಿಶ್ಚಯ ಬುದ್ಧಿ ಹಿ ವಿಜಯಂತಿ, ಜಿಸ್ಕೋ ನಿಶ್ಚಯ ಹೋತಾ ಹೇ ವ ಸತ್ಯುಗ್ ಮೇ ತೋ ಜಾಯೆಂಗೆ ಹಿ. ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿ ವಿಜಯಂತಿ, ಯಾರಿಗೆ ನಿಶ್ಚಯ ಆಗ್ತದೆ ಅವ್ರು ಸತ್ಯುಗದಲ್ಲಂತೂ ಅವಶ್ಯವಾಗಿ ಹೋಗ್ತಾರೆ. तो बच्चों को सदैव खुशी रहनी चाहिए. फॉलो फादर. बच्चे जानते हैं निराकार शुभाबा ने जब से इसमें प्रवेश किया है तो बड़े हंगामे हुए. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ಸದಾ ಖುಷಿ ಇರಬೇಕು. ಫಾಲೋ ಫಾದರ್. ಮಕ್ಕಳು ತಿಳ್ಕೊಂಡಿದ್ದೇವೆ ನಿರಾಕಾರ ಶುಭಾಬ ಯಾವಾಗಿಂದ ಇವರಲ್ಲಿ ಪ್ರವೇಶ ಮಾಡಿದರು ದೊಡ್ಡ ಗಲಾಟೆನೇ ಆಯಿತು. ಪವಿತ್ರತಾ ಪರ್ ಬಡೆ झगड़े चले. बच्चे बड़े होते कहेंगे जल्दी शादी करो, शादी बगैर काम कैसे चलेगा. ಬಾಬಾ ಹೇಳ್ತಾರೆ, ಪವಿತ್ರತೆಗೇ ಜಗಳ ನಡೆದೋಯ್ತು, ಮಕ್ಕಳು ದೊಡ್ಡವರಾದ ಹಾಗೆ ಬೇಗ ಮದುವೆ ಮಾಡಿ ಅಂತಂದರು. ಮದುವೆ ಆಗದೆ ಕೆಲಸ ಹೇಗಾಗ್ತದೆ ಅಂದರು. ಬಲ್ ಮನುಷ್ಯ ಗೀತಾ ಪಡ್ತೆ ಹೇ ಪರಂತು ಉಸೆ ಸಮಸ್ತೆ ಕುಚ್ ನಹಿ, ಸಬ್ಸೆ ಜಾಸ್ತಿ ಬಾಬಾಕ್ಕೂ ಅಭ್ಯಾಸ ತಾ. ಬಾಬಾ ಹೇಳ್ತಾರೆ, ಮನುಷ್ಯರು ಗೀತೆಯನ್ನೆಲ್ಲ ಓದ್ತಾರೆ, ಆದರೆ ಏನೂ ಕೂಡ ತಿಳ್ಕೊಳ್ಳಲ್ಲ. ಎಲ್ಲಕ್ಕಿಂತ ಜಾಸ್ತಿ ಬಾಬನಿಗೆ ಅಭ್ಯಾಸ ಇತ್ತು. ಏಕ ದಿನ ಭಿ ಗೀತಾ ಪढ़ना मिस नहीं करते थे. जब मालूम पड़ा गीता का भगवान शिव है, नशा चढ़ गया, हम तो विश्व के मालिक बनते हैं. ಬಾಬಾ ಹೇಳ್ತಾರೆ, ಒಂದಿನನೂ ಕೂಡ ಅವರು ಗೀತೆ ಓದೋದನ್ನು ಮಿಸ್ ಮಾಡ್ತಾ ಇರಲಿಲ್ಲ. ಯಾವಾಗ ಗೊತ್ತಾಯಿತು ಗೀತೆಯ ಭಗವಂತ ಶಿವ ಅಂದಾಗ ನಶೆ ಏರ್ತು, ನಾವು ವಿಶ್ವದ ಮಾಲೀಕರಾಗ್ತೇವೆ ಅಂತ. ಇದು ಶಿವ ಭಗವಾನ್ ವಾಚ್ है. फिर पवित्रता का भी बड़ा हंगामा हुआ, इसमें बहादुरी चाहिए ना. ಬಾಬಾ ಹೇಳ್ತಾರೆ ಅಂದಮೇಲೆ ಶಿವ ಭಗವಾನ್ ವಾಚ್ ಆಗಿದೆ, ಪವಿತ್ರತೆಗೆ ದೊಡ್ಡ ಗಲಾಟೆ ನಡೀತು, ಇದರಲ್ಲಿ ಧೈರ್ಯತನೂ ಬೇಕು.
तुम हो ही महावीर महावीरिणी, सिवाय एक के और कोई की परवाह नहीं. ಬಾಬಾ ಹೇಳ್ತಾರೆ, ನೀವು ಮಹಾವೀರ ಮಹಾವೀರಿಣಿಯರಾಗಿದ್ದೀರ, ಒಬ್ಬ ತಂದೆ ಹೊರತು ಯಾವ ಚಿಂತೆನೂ ಇಲ್ಲ. पुरुष है रचता रचता खुद पावन बनता है तो रचना को भी पावन बनाता है. ಪುರುಷ ರಚಯಿತ ಸ್ವಯಂ ಪಾವನ ಆಗ್ತಾರೆ, ರಚನೆಯನ್ನು ಕೂಡ ಪಾವನ ಮಾಡ್ತಾರೆ. बस इस बात पर ही बहुतों का झगड़ा चला, बड़े बड़े घरों से निकल आए. ಬಾಬಾ ಹೇಳ್ತಾರೆ, ಈ ಮಾತಿನ ಮೇಲೆ ಭಾಳ ಜನರಿಗೆ ಜಗಳ ನಡೀತು, ದೊಡ್ಡ ದೊಡ್ಡ ಮನೆಗಳಿಂದೆಲ್ಲ ಬಂದುಬಿಟ್ರು. कोई की परवाह नहीं की, जिनकी तकदीर में नहीं है तो समझे भी कैसे. ಬಾಬಾ ಹೇಳ್ತಾರೆ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಲ್ಲ, ಬಂದುಬಿಟ್ರು. ಅವಾಗೆಲ್ಲ ಸಾಕ್ಷಾತ್ಕಾರದಿಂದ ಇನ್ಯಾವುದೋ ರೂಪದಲ್ಲಿ ಬಾಬನ ಹತ್ರ ಬಂದರು. ಯಾರ ಅದೃಷ್ಟದಲ್ಲಿ ಇಲ್ವೋ ಅವರಾದರೂ ತಿಳ್ಕೊಳ್ತಾರೆ. ಹೇಗೆ ಪವಿತ್ರ ಆನಾಯಿತೋ ರಹೋ ನೈತೋ ಜಾಕರ್ ಅಪ್ನಾ ಪ್ರಬಂಧ ಕರೋ. ಸ್ಟ್ರಿಕ್ಟಾಗಿ ಅವಾಗ ಹೇಳಲಾಗ್ತಾಯಿತ್ತು, ಪವಿತ್ರ ಇರೋಕ್ಕಾದರೆ ಇರು, ಇಲ್ಲಾಂದರೆ ನೀನು ವ್ಯವಸ್ಥೆ ಮಾಡ್ಕೊ ಅಂತ. ಇತ್ನಿ ಹಿಮ್ಮತ್ ಚಾಹಿಯೇನಾ, ಬಾಬಾಕ್ಕೆ ಸಾಮನೆ ಕಿತ್ನಿ ಹಂಗಾಮೆ ಹುಯೆ. ಬಾಬಾ ಹೇಳ್ತಾರೆ, ಇಷ್ಟು ಧೈರ್ಯ ಅಂತೂ ಬೇಕಲ್ವಾ. ಬಾಬನ ಎದುರುಗಡೆ ಎಷ್ಟೆಲ್ಲ ಗಲಾಟೆ ನಡೀತು. ಬಾಬಾ ಕೋ ಕಭಿ ರಂಜ್ ಹುವಾ ದೇಖಾ, ಅಮೇರಿಕಾ ತಕ್ ಅಖಬಾರೋ ಮೇ ನಿಕಲ್ ಗಯ. ಬಾಬಾ ಎಂದಾದರೂ ಬೇಜಾರಾಗಿದ್ದು ನೋಡಿದ್ರಾ? ಅಮೇರಿಕದ ಪೇಪರ್ವರೆಗೂ ಅಲ್ಲೆಲ್ಲ ಹೋಯ್ತು ತಾನೆ. यह तो कल्प पहले मुआफिक होता है, इसमें डरने की क्या बात है, हमको तो अपने बाप से वर्षा लेना है. ಬಾಬಾ ಹೇಳ್ತಾರೆ, ಇದಂತೂ ಕಲ್ಪದ ಮೊದಲಿನ ಹಾಗೆ ನಡೆದಿತ್ತು, ಇದರಲ್ಲಿ ಹೆದರ್ಕೊಳ್ಳುವ ಮಾತೇನಾಗಿದೆ. ನಾವಂತೂ ನಮ್ಮ ತಂದೆಯಿಂದ ಆಸ್ತಿ ಪಡಿಬೇಕು. अपनी रचना को बचाना है. बाप कहते सारी ಕ್ರಿಯೇಷನ್ ಈ ಸಮಯ ಪತಿತ್ है. ಬಾಬಾ ಹೇಳ್ತಾರೆ, ತಮ್ಮ ರಚನೆಯನ್ನು ನಾವೀಗ ಉಳಿಸ್ಕೊಳ್ಬೇಕು ಅಂತ. ಬಾಬಾ ತಿಳ್ಕೊಂಡಿದ್ದಾರೆ, ಎಲ್ಲ ಕ್ರಿಯೇಷನ್ ಈ ಸಮಯದಲ್ಲಿ ಪತಿತಾಗಿದ್ದಾರೆ. मुझे ही सबको पावन बनाना है. बाप को ही सब कहते हे पतित पावन लिबरेटर आओ, तो उनको ही तरस पड़ता है. ತಂದೆಗೆ ತಾನೇ ಎಲ್ಲರೂ ಹೇಳೋದು, ಹೇ ಪತಿತ ಪಾವನ ಲಿಬ್ರೇಟರ್ ಬಾ ಅಂತ. ಆ ತಂದೆಗೆ ತಾನೇ ಎಲ್ಲರ ಮೇಲೆ ಕರುಣೆ ಬರ್ತದೆ. रहम दिल है ना, तो बाप समझाते बच्चे कोई भी बात में डरो मत. ದಯಾ ಹೃದಯ ತಾನೆ ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ ಯಾವುದೇ ಮಾತಿನಲ್ಲಿ ಹೆದರ್ಕೋಬೇಡಿ. डरने से इतना ऊंच पद पा नहीं सकेंगे, ಮಾತಾओं पर ही ಅತ್ಯಾಚಾರ होते हैं. ಹೆದರ್ಕೊಳ್ಳೋದ್ರಿಂದ ಅಷ್ಟು ಶ್ರೇಷ್ಠ ಪದವಿ ಪಡ್ಕೊಳ್ಳೋಕ್ಕಾಗಲ್ಲ, ಮಾತೆಯರ ಮೇಲೇ ಅತ್ಯಾಚಾರ ನಡೀತದೆ. यह भी निशानी है, द्रौपदी को नंगन करते थे, बाप 21 जन्मों के लिए नंगन होने से बचाते हैं. ಇದು ಕೂಡ ಒಂದು ಗುರು ತೋರಿಸಿದ್ರು. ನಿಶಾನಿ ಏನಂದರೆ, ದ್ರೌಪದಿಯನ್ನು ನಂಗನ್ ಅಂದರೆ ವಿಕಾರಕ್ಕೋಸ್ಕರ ಪೀಡಿಸ್ತಿದ್ರು ಅಂತ. ತಂದೆ 21 ಜನ್ಮಗಳಿಗೋಸ್ಕರ ಆ ವಿಕಾರದಿಂದ ಉಳಿಸ್ತಾರೆ. ದುನಿಯಾ ಇನ್ ಬಾತೋं को नहीं जानती, ಪತಿ ತಮೋಪ್ರಧಾನ ಪುರಾಣಿ ಸೃಷ್ಟಿ ಬಿ ಬನ್ನಿ ಹೇ. ಬಾಬಾ ಹೇಳ್ತಾರೆ, ಜಗತ್ತು ಈ ಮಾತುಗಳನ್ನು ತಿಳ್ಕೊಂಡಿಲ್ಲ. ಪತಿತ ತಮೋಪ್ರಧಾನ ಹಳೆಯ ಸೃಷ್ಟಿಯು ಕೂಡ ಆಗಲೇಬೇಕು. ಹರ್ ಚೀಸ್ ನೈ ಸೆ ಫಿರ್ ಪುರಾಣಿ ಜರೂರ್ ಹೋನಿ ಹೇ. ಬಾಬಾ ಹೇಳ್ತಾರೆ, ಪ್ರತಿಯೊಂದು ವಸ್ತು ಹೊಸದರಿಂದ ಹಳೆಯದು ಅವಶ್ಯವಾಗಿ ಆಗ್ತದೆ. ಪುರಾಣಿ ಘರ್ ಕೋ ಚೋಡ್ನಾ ಹಿ ಪಡ್ತಾ ಹೇ. ನೈ ದುನಿಯಾ ಗೋಲ್ಡನ್ ಏಜ್, ಪುರಾಣಿ ದುನಿಯಾ ಐರನ್ ಏಜ್, ಸದೈತೋ ರನ ಸಕೆ. ಬಾಬಾ ಹೇಳ್ತಾರೆ, ಹಳೆ ಮನೆಯನ್ನು ಬಿಡಲೇಬೇಕಾಗ್ತದೆ. ಹೊಸ ಜಗತ್ತು ಅಂದ್ರೆ ಗೋಲ್ಡನ್ ಏಜ್, ಹಳೆ ಜಗತ್ತು ಅಂದ್ರೆ ಐರನ್ ಏಜ್. ಸದಾ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ. तुम बच्चे जानते हो सृष्टि चक्र है, देवी देवताओं के राज्य की फिर से स्थापन हो रही है. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಇದು ಸೃಷ್ಟಿ ಚಕ್ರವಾಗಿದೆ. ದೇವಿ ದೇವತೆಗಳ ರಾಜ್ಯ ಮತ್ತೆ ಸ್ಥಾಪನೆ ಆಗ್ತಾ ಇದೆ. ಬಾಪ್ ಭಿ कहते हैं फिर से तुमको गीता का ज्ञान सुनाता हूँ. ತಂದೆನೂ ಕೂಡ ಹೇಳ್ತಾರೆ, ನಾನು ಮತ್ತೆ ನಿಮಗೆ ಗೀತೆಯ ಜ್ಞಾನವನ್ನು ಹೇಳ್ತೇನೆ. ಯಾ ರಾವಣ राज्य में दुख है, राम राज्य किसको कहा जाता है यह भी कोई समझते नहीं. ಬಾಬಾ ಹೇಳ್ತಾರೆ, ರಾವಣ ರಾಜ್ಯದಲ್ಲಿ ದುಃಖ ಇದೆ, ರಾಮರಾಜ್ಯ ಅಂತ ಯಾವುದಕ್ಕೆ ಹೇಳಲಾಗ್ತದೆ ಅನ್ನೋದು ಯಾರೂ ಕೂಡ ತಿಳ್ಕೊಂಡಿಲ್ಲ. बाप कहते मैं स्वर्ग अथवा राम राज्य की स्थापना करने आया हूँ. तुम बच्चों ने अनेक बार राज्य लिया और फिर गंवाया है. ಬಾಬಾ ಹೇಳ್ತಾರೆ, ನಾನು ಸ್ವರ್ಗ ಅಥವಾ ರಾಮರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದೇನೆ. ನೀವು ಮಕ್ಕಳು ಅನೇಕ ಬಾರಿ ರಾಜ್ಯ ಪಡ್ಕೊಂಡಿದ್ದೀರಾ ಮತ್ತು ಕಳ್ಕೊಂಡಿದ್ದೀರಾ. यह सबकी बुद्धि में है. 21 जन्म सतयुग में हम रहते हैं, उसको कहा जाता है 21 पीढ़ी, अर्थात जब वृद्ध अवस्था होती है तब शरीर छोड़ते हैं. ಶುಭಾಬ ಹೇಳ್ತಿದ್ರೆ, ಇದೆಲ್ಲರ ಬುದ್ಧಿಯಲ್ಲೂ ಕೂಡ ಇದೆ. 21 ಜನ್ಮ ಸತ್ಯುಗದಲ್ಲಿ ನಾವಿರ್ತೇವೆ. ಅದಕ್ಕೆ ಹೇಳಲಾಗ್ತದೆ 21 ಪೀಳಿಗೆ ಅಂದರೆ ಯಾವಾಗ ವೃದ್ಧಾವಸ್ಥೆ ಆಗ್ತದೆ ಆವಾಗ ಶರೀರವನ್ನು ಬಿಡ್ತಾರೆ. ಅಕಾಲ ಮೃತ್ಯು ಕಭಿ ಹೋತಿ ನಹಿ, ಅಬ್ ತುಮ್ ಜೈಸೆ ತ್ರಿಕಾಲದರ್ಶಿ ಬನ್ ಗೈ ಹೋ.
ಬಾಬಾ ಹೇಳ್ತಾರೆ ಅಕಾಲ ಮೃತ್ಯು ಅಂತೂ ಅಲ್ಲಾಗಲ್ಲ, ಒಂದು ರೀತಿ ನೀವು ತ್ರಿಕಾಲದರ್ಶಿಗಳಾಗಿದ್ದೀರ. ತುಮ್ ಜಾನ್ತೆ ಶಿವಬಾಬಾ ಕೌನ್ ಹೇ, ಶಿವಕ್ಕೆ ಮಂದಿರ್ ಬಿ ಡೇರ್ ಬನಾಯೆ ಹೇ. ನೀವು ತಿಳ್ಕೊಂಡಿದ್ದೀರಾ ಶಿವಬಾಬಾ ಯಾರು, ಶಿವನ ಗುಡಿನೂ ಕೂಡ ಬೇಕಾದಷ್ಟು ಮಾಡಿದ್ದಾರೆ. ಮೂರ್ತಿ ತೋ ಘರ್ ಮೇ ಬಿ ರಖ್ ಸಕ್ತೆ ಹೋನ, ಪರಂತು ಭಕ್ತಿ ಮಾರ್ಗಕ್ಕೆ ಬಿ ಡ್ರಾಮಾ ಮೇ ನೂಂದ್ ಹೇ. ಬಾಬಾ ಹೇಳ್ತಾರೆ ಮೂರ್ತಿಯನ್ನು ಮನೆಯಲ್ಲೂ ಇಟ್ಕೋಬೋದಲ್ವ, ಆದರೆ ಭಕ್ತಿ ಮಾರ್ಗವೂ ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. ಬುದ್ಧಿಯಿಂದ ಕೆಲಸ ತಗೊಳ್ಬೇಕಾಗ್ತದೆ. ಶ್ರೀಕೃಷ್ಣಕ್ಕೆ ಅಥವಾ ಶಿವ ಕಿ ಮೂರ್ತಿ ಘರ್ ಮೇ ಬಿ ರಖ್ ಸಕ್ತೆ ಹೇ, ಚೀಸ್ ತೋ ಏಕ್ ಹಿ ಹೈ. ಬಾಬಾ ಹೇಳ್ತಾರೆ ಶ್ರೀಕೃಷ್ಣ ಅಥವಾ ಶಿವನ ಮೂರ್ತಿಯನ್ನು ಮನೆಯಲ್ಲೂ ಇಟ್ಕೋಬೋದು, ವಸ್ತು ಒಂದೇ. फिर इतना दूर दूर क्यों जाते हैं, क्या उनके पास जाने से श्री कृष्ण परी का वर्षा मिलेगा. ಬಾಬಾ ಹೇಳ್ತಾರೆ ಆ ಮೂರ್ತಿಯನ್ನು ನೋಡಲಿಕ್ಕೆ ಅಷ್ಟು ದೂರ ಹೋಗೋದ್ರಿಂದ ಶ್ರೀಕೃಷ್ಣನ ಆಸ್ತಿ ಸಿಗುತ್ತಾ ಅಥವಾ ಶ್ರೀಕೃಷ್ಣಪುರಿಯ ಆಸ್ತಿ ಸಿಗುತ್ತಾ. अभी तुम जानते हो जन्म जन्मांतर हम भक्ति करते आए हैं, रावण राज्य का भी बबका देखो कितना है. ಈಗ ನೀವು ತಿಳ್ಕೊಂಡಿದ್ದೀರ ಜನ್ಮ ಜನ್ಮಾಂತರ ನಾವು ಭಕ್ತಿ ಮಾಡ್ತಾ ಬಂದ್ವಿ. ರಾವಣ ರಾಜ್ಯದ್ದು ಕೂಡ ಆಡಂಬರ ನೋಡಿ ಎಷ್ಟಿದೆ. ಯಹ ಪಿಚಾಡಿ ಕಾ ಬಬ್ಕ, ರಾಮರಾಜ್ಯ ತೋ ಸತ್ಯುಗ ಮೇತ. ಬಾಬಾ ಹೇಳ್ತಾರೆ ಕೊನೆಯ ಆಡಂಬರ ಇದು. ರಾಮರಾಜ್ಯ ಅಂತೂ ಸತ್ಯುಗದಲ್ಲಿತ್ತು. ವಹಾ ಯಮ್ ವಿಮಾನ ಆದಿ ಸಬ್ थे, फिर यह सब गुम हो गए, फिर इस समय यह सब निकले हैं. ಬಾಬಾ ಹೇಳ್ತಾರೆ ಅಲ್ಲಿ ವಿಮಾನ ಎಲ್ಲ ಇತ್ತು, ಆಮೇಲೆ ಎಲ್ಲವೂ ಮಾಯ ಆಯಿತು, ನಂತರ ಈ ಸಮಯದಲ್ಲಿ ಇವೆಲ್ಲ ಹುಟ್ಕೊಂಡಿದ್ದಾವೆ. ಅಭಿ ಯಹ ಸಬ್ ಸೀಖ್ ರಹೆ ಹೇ, ಜೋ ಸೀಖನೆ ವಾಲೆ ಹೇ ವ ಸಂಸ್ಕಾರ ಲೇ ಜಾಯ್. ಈಗ ಇದನ್ನೆಲ್ಲ ತಯಾರು ಮಾಡೋದನ್ನು ಕಲಿತಿದ್ದಾರೆ. ಕಲ್ತಂಥವರು ಬಾಬಾ ಹೇಳ್ತಾರೆ ಸಂಸ್ಕಾರ ತೊಗೊಂಡು ಹೋಗ್ತಾರೆ. ವಹಾ ಆಕರ್ ಫಿರ್ ವಿಮಾನ್ ಬನಾಯಂಗೆ, ಯ ಭವಿಷ್ಯ ಮೇ ತುಮಕೋ ಸುಖ ದೇನೆ ವಾಲಿ ಚೀಸೆ ಹೇ. ಬಾಬಾ ಹೇಳ್ತಾರೆ ಮತ್ತೆ ಅಲ್ಲಿ ಬಂದು ವಿಮಾನ ತಯಾರು ಮಾಡಿಕೊಡ್ತಾರೆ, ಭವಿಷ್ಯದಲ್ಲಿ ನಿಮಗೆ ಸುಖ ಕೊಡುವಂಥ ವಸ್ತುಗಳು. ಯ ಸೈನ್ಸ್ ಫಿರ್ ತುಮಕೋ ಕಾಮ್ ಆಯೇಗಿ, ಅಭಿ ಯ ಸೈನ್ಸ್ ದುಃಖ ಕೆ ಲಿಯೇ ಫಿರ್ ವಹಾ ಸುಖ ಕೆ ಲಿಯೇ ಹೋಗಿ. ಈ ವಿಜ್ಞಾನ ನಿಮಗೆ ಕೆಲಸಕ್ಕೆ ಬರ್ತದೆ. ಈಗ ಈ ವಿಜ್ಞಾನ ದುಃಖಕ್ಕೋಸ್ಕರ ಇದೆ, ಮುಂದೆ ಅದು ಸುಖಕ್ಕೋಸ್ಕರ ಇರ್ತದೆ. ಅಭಿ ಸ್ಥಾಪನಾ ಹೋ ರही है, बाप नई दुनिया के लिए राजधानी स्थापन करते हैं, तो तुम बच्चों को महावीर बनना है. दुनिया में यह थोड़ी ही कोई जानते हैं कि भगवान आया हुआ है. ಬಾಬಾ ಹೇಳ್ತಿದ್ದಾರೆ ಈಗ ಸ್ಥಾಪನೆ ಆಗ್ತಾ ಇದೆ, ತಂದೆ ಹೊಸ ಜಗತ್ತಿಗೋಸ್ಕರ ರಾಜಧಾನಿ ಸ್ಥಾಪನೆ ಮಾಡ್ತಾರೆ ಅಂದಾಗ ನೀವು ಮಕ್ಕಳು ಮಹಾವೀರರಾಗಬೇಕು. ಜಗತ್ತಿನಲ್ಲಿ ಇದು ಯಾರಾದರೂ ತಿಳ್ಕೊಂಡಿದ್ದಾರೇನು ಭಗವಂತ ಬಂದಿದ್ದಾರೆ ಈ ಜಗತ್ತಿಗೆ ಅಂತ. बाप कहते ग्रस्त व्यवहार में रहते, कमल फूल समान पवित्र हो, इसमें डरने की बात नहीं, करके गाली देंगे. ಬಾಬಾ ಒಂದು ಮಾತು ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇಟ್ಕೊಂಡು ಕಮಲ್ ಹೂವಿನ ಸಮಾನ ಪವಿತ್ರರಾಗಿ ಅಂತ. ಇದರಲ್ಲಿ ಹೆದರೋ ಮಾತೇ ಇಲ್ಲ. ಭಾಳ ಅಂದರೆ ನಿಮಗೆ ಬೈಬಹುದು. ಗಾಲಿ ತೋ ಇನ್ಕೋ ಬಿ ಬಹುತ್ ಮಿಲಿ ಹೇ, ಶ್ರೀಕೃಷ್ಣನೇ ಗಾಲಿ ಖಾಯಿ ಐಸಾ ದಿಕ್ಕಾತೆ ಹೇ. ಬಾಬಾ ಹೇಳ್ತಾರೆ ಬ್ರಹ್ಮಾಬನಿಗೂ ಏನು ಬಿಟ್ರ, ಅವ್ರಿಗೂ ಕೂಡ ಭಾಳಷ್ಟು ಬೈದರು ತಾನೆ, ಅವ್ರು ಬೈಸ್ಕೊಂಡ್ರು ಅಂತಾರೆ ಬಾಬಾ. ಶ್ರೀಕೃಷ್ಣನಿಗೆ ಹೇಳ್ತಾರೆ ಅವನು ಭಾಳಷ್ಟು ಬೈಸ್ಕೊಂಡ ಅಂದರೆ ಏನೆಲ್ಲ ಅಪವಾದಗಳನ್ನು ಕೊಟ್ಟರು ಅಂತೆಲ್ಲ ತೋರಿಸ್ತಾರೆ ಅಲ್ಲಿ. अब श्री कृष्ण तो गाली खा न सके, गाली तो कलयुग में खाते हैं, तुम्हारा रूप जो अभी है फिर कल्प के बाद इस समय होगा. ಮತ್ತು ಬಾಬಾ ಹೇಳ್ತಾರೆ ಶ್ರೀಕೃಷ್ಣ ಅಂತೂ ಯಾರಿಂದಲೂ ಬೈಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಬೈಗುಳ ಕಲಿಯುಗದಲ್ಲಿ ತಿನ್ನಬೇಕಾಗ್ತದೆ ಅಂತಾರೆ ಬಾಬಾ. ನಿಮ್ಮ ರೂಪ ಈಗೇನಿದೆ ಮತ್ತು ಕಲ್ಪದ ನಂತರ ಇದೇ ರೂಪ ಇರ್ತದೆ ಇದೇ ಸಮಯದಲ್ಲಿ. बीच में कभी हो न सके, जन्म बाय जन्म फीचर्स बदलते जाते, यह ड्रामा बना हुआ है. ಬಾಬಾ ಹೇಳ್ತಾರೆ ಮಧ್ಯದಲ್ಲಿ ಮತ್ತೆ ಏನಾದರೂ ಇದೇ ರೂಪ ಇರಲಿಕ್ಕಂತೂ ಸಾಧ್ಯ ಇಲ್ಲ. ಜನ್ಮ ಬಾಯ್ ಜನ್ಮ ನಮ್ಮ ಲಕ್ಷಣ ಎಲ್ಲವೂ ಕೂಡ ಬದಲಾವಣೆ ಆಗ್ತದೆ. ನಾಟಕ ಈ ರೀತಿ ಮಾಡಲ್ಪಟ್ಟಿದೆ. 84 ಜನ್ಮೋ ಮೇ ಜೋ ಫೀಚರ್ಸ್ ವಾಲೆ ಜನ್ಮ ಲಿಯೇ ಹೇ ವಹಿ ಲೇಂಗೆ. 84 ಜನ್ಮಗಳಲ್ಲಿ ಯಾವ ಸಂಸ್ಕಾರ ಯಾವ ಲಕ್ಷಣ ಉಳ್ಳಂಥವ್ರು ಜನ್ಮ ತಗೊಂಡಿದ್ರೋ ಅವರೇ ತಗೊಳ್ತಾರೆ. अब तुम जानते हो यही फीचर्स बदल दूसरे जन्म में ये लक्ष्मी नारायण के फीचर्स हो जाएंगे. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ಈ ಲಕ್ಷಣ ಬದಲಾವಣೆಯಾಗಿ ಇನ್ನೊಂದು ಜನ್ಮದಲ್ಲಿ ಈ ಲಕ್ಷ್ಮೀನಾರಾಯಣರ ಲಕ್ಷಣ ಆಗ್ತದೆ. ತುಮಾರಿ ಬುದ್ಧಿ ಕಾ ತಾಲಾ ಖುಲಾ ಹುವಾ ಹೈ, ಯಹೇ ನೈ ಬಾತ್. ಬಾಬಾ ಹೇಳ್ತಾರೆ ನಿಮ್ಮ ಬುದ್ಧಿ ಬೀಗ ಈಗ ತೆರೆಯಲ್ಪಟ್ಟಿದೆ, ಇದಾಗಿದೆ ಹೊಸ ಮಾತು. ಬಾಬಾ ಬಿ ನಯ್ಯ ಬಾತೆ ಬಿ ನೈ, ಯೇ ಬಾತೆ ಕಿಸ್ಕಿ ಸಮಜ್ ಮೇ ಜಲ್ದಿ ನೈ ಆತ. ಬಾಬಾ ಹೇಳ್ತಾರೆ ತಂದೆನೂ ಹೊಸಬ, ತಂದೆ ಹೇಳೋ ಮಾತೂ ಹೊಸದು, ಈ ಮಾತು ಯಾರ ಬುದ್ಧಿಯಲ್ಲಿನೂ ಬೇಗ ಅರ್ಥ ಆಗೋದಿಲ್ಲ ಅಂತಾರೆ ಬಾಬಾ. जब तकदीर में हो तब कुछ समझे, बाकी महावीर उनको कहा जाता है जो कितने भी तूफान आए हिले नहीं. ಯಾರು ಅದೃಷ್ಟದಲ್ಲಿದೆಯೋ ಅವ್ರು ತಿಳ್ಕೊಳ್ತಾರೆ. ಇನ್ನು ಯಾರು ಮಹಾವೀರು ಅಂದರೆ ಯಾರಿಗೆ ಎಷ್ಟೇ ಬಿರುಗಾಳಿ ಬರಲಿ ಪರಿಸ್ಥಿತಿ ಬರಲಿ
अलगाड़ಲ್ಲ ಅವರು। अब वो अवस्था हो न सके, होनी है जरूर। महावीर कोई तूफान से डरेंगे नहीं। ಶುಭಾಬ ಹೇಳ್ತಾರೆ, ಈಗ ಆ ಅವಸ್ಥೆ ಇರಲಿಕ್ಕೆ ಸಾಧ್ಯ ಇಲ್ಲ, ಒಂದು ಸಮಯದಲ್ಲಿ ಅವಶ್ಯವಾಗಿ ಆಗ್ತದೆ। ಮಹಾವೀರ್ ಎಂದಿಗೂ ಬಿರುಗಾಳಿಗೆ ಹೆದರಲ್ಲ। वह अवस्था पिछाड़ी में होनी है, इसलिए गाया हुआ है, ಅತೀಂದ್ರಿಯ ಸುಖ ಗೋಪ ಗೋಪಿಯೋ ಸೆ ಪೂಚೋ। ಬಾಬಾ ಹೇಳ್ತಾರೆ, ಸ್ಥಿತಿ ಕೊನೆಗೆ ಬರಲಿದೆ, ಅದಕ್ಕೋಸ್ಕರ ಗಾಯನ ಮಾಡಲಾಗ್ತದೆ, ಅತೀಂದ್ರಿಯ ಸುಖ ಗೋಪ ಗೋಪಿಯರಿಂದ ಕೇಳಿ ಅಂತ। बाप आए हैं तुम बच्चों को स्वर्ग का लायक बनाने, ಕಲ್ಪ ಪಹಲೆ ಮಿಸಲ್ ನರಕ ಕಾ ವಿನಾಶ ತೋ ಹೋನಾ ಹಿ ಹೈ। ತಂದೆ ಬಂದಿದ್ದಾರೆ ನೀವು ಮಕ್ಕಳನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡಲಿಕ್ಕೆ, ಕಲ್ಪದ ಮೊದಲಿನ ಹಾಗೆ ನರಕದ ವಿನಾಶ ಅಂತೂ ಆಗಲೇಬೇಕು। सत्युग में तो एक ही धर्म होगा, चाहते भी है वननेस एक धर्म होना चाहिए। ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಒಂದೇ ಧರ್ಮ ಇರ್ತದೆ, ಬಯಸ್ತಾರೆ ನೋಡಿ, ಎಲ್ಲ ಒಂದೇ ಇರಬೇಕು, ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ಮತ, ಎಲ್ಲವೂ ಒಂದೇ ಇರಬೇಕು ಅಂತ। ಯಬಿ ಕಿಸ್ಕೋ ಪತಾ ನಹಿ ಕಿ ರಾಮರಾಜ್ಯ ರಾವಣ ರಾಜ್ಯ ಅಲಗ್ ಅಲಗ್ ಹೈ, ಇದು ಕೂಡ ಯಾರಿಗೂ ಗೊತ್ತೇ ಇಲ್ಲ, ರಾಮ ರಾಜ್ಯ ಬೇರೆ ರಾವಣ ರಾಜ್ಯ ಬೇರೆ। अब बाप में पूरा निश्चय है तो श्रीमत पर चलना पड़े, हर एक की नब्ज देखी जाती है। ಈಗ ಬಾಬನಲ್ಲಿ ಪೂರ್ಣ ನಿಶ್ಚಯ ಇದೆ ಅಂದಾಗ ಶ್ರೀಮತದಂತೆ ನಡಿಬೇಕಾಗ್ತದೆ, ಪ್ರತಿಯೊಬ್ಬರ ನಾಡಿ ನೋಡಬೇಕಾಗ್ತದೆ। उस अनुसार फिर राय भी दी जाती है। बाबा ने भी बच्चे को कहा, अगर शादी करनी हो तो जाकर करो। ಬಾಬಾ ಒಂದು ಮಾತು ಹೇಳ್ತಾರೆ, ಎಲ್ಲರ ನಾಡಿ ನೋಡಬೇಕಾಗ್ತದೆ, ಅದರ ಅನುಸಾರ ಮತ್ತು ಸಲಹೆನೂ ಕೊಡಬೇಕಾಗ್ತದೆ। ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಮದುವೆ ಮಾಡ್ಕೋಬೇಕಾ, ಹೋಗಿ ಮದುವೆ ಮಾಡ್ಕೊಳ್ಳಿ, ಬಹುತ್ ಮಿತ್ರ ಸಂಬಂಧಿ ಆದಿ ಬೈಟೆ ಹೇ ಉನ್ಕೋ ಶಾದಿ ಕರಾ ದೇಂಗೆ। ಯಾಕಂದರೆ ಇವತ್ತು ಜಗತ್ತಿನಲ್ಲಿ ಅವರು ಹಳ್ಳಕ್ಕೆ ಬಿದ್ದಿರ್ತಾರೆ, ಬೇರೆಯವ್ರನ್ನೂ ಹಳ್ಳಕ್ಕೆ ಬೀಳಿಸೋದನ್ನೇ ಕಾಯ್ತಾ ಇರ್ತಾರೆ। ಅದಕ್ಕೆ ಬಾಬಾ ಹೇಳ್ತಾರೆ, ನಿಮಗೆ ಮದುವೆ ಮಾಡ್ಕೊಳ್ಬೇಕು ಅಂದರೆ ಬೇಕಾದಷ್ಟು ಮಿತ್ರ ಸಂಬಂಧಿಗಳು ಕುತ್ಕೊಂಡ್ಬಿಟ್ಟಿದ್ದಾರೆ, ನಿಮಗೆ ಮದುವೆನೂ ಮಾಡಿಸ್ತಾರೆ ಅವರು ಅಂತಾರೆ ಬಾಬಾ। ಫಿರ್ ಕೊಯ್ ನ ಕೊಯ್ ನಿಕಲ್ ಪಡ ಹೈ ತೋ ಹರೇಕ್ಕಿ ನಬ್ಜ್ ದೇಖಿ ಜಾತಿ ಹೈ, ಯಾರಾದರೂ ಒಬ್ಬರು ಹುಟ್ಕೊಳ್ತಾರೆ, ಪ್ರತಿಯೊಬ್ಬರ ನಾಡಿ ನೋಡಲಾಗ್ತದೆ। ಪೂछते हैं बाबा यह हालत है, हम पवित्र रहना चाहते हैं, हमारी संबंधी हमको घर से निकालते हैं, अब क्या करना है। ಕೇಳ್ತಾರಂತೆ ಬಾಬನಿಗೆ, ಬಾಬಾ ಪರಿಸ್ಥಿತಿ ಹೀಗಿದೆ, ನಾವು ಪವಿತ್ರ ಇರಲಿಕ್ಕೆ ಬಯಸ್ತೇವೆ, ನಮ್ಮ ಸಂಬಂಧಿಗಳು ನಮ್ಮನ್ನು ಮನೆಯಿಂದ ಹೊರಗೆ ಹಾಕ್ತಾರೆ, ಈಗ ಏನು ಮಾಡಬೇಕು ಅಂತ। ಅರೆ ಯಹ ಭಿ ಪೂछते हो ಪವಿತ್ರ रहना है, अगर नहीं रह सकते हो तो जाकर शादी करो। ಬಾಬಾ ಹೇಳ್ತಾರೆ, ಅರೆ ಇದನ್ನು ಕೇಳ್ತೀರಾ ನೀವು ನನಗೆ, ಪವಿತ್ರ ಇರಬೇಕು ಅಂದರೆ ಇರಬೇಕು, ಇರ್ಲಿಕ್ಕೆ ಆಗದಿದ್ದರೆ ಹೋಗಿ ಮದುವೆ ಮಾಡ್ಕೊಳ್ಳಿ। अच्छा समझो किसकी सगाई हुई है, राज़ी करना है, हर्जा नहीं। ಒಳ್ಳೆ ತಿಳ್ಕೊಳ್ರಿ, ಯಾರ್ದು ಈಗ ಎಂಗೇಜ್ಮೆಂಟ್ ಆಗಿದೆ ಅಂತ ಇಟ್ಕೊಳ್ಳಿ, ಅವ್ರನ್ನ ಖುಷಿ ಪಡಬೇಕು ಅಂದರೆ ಅವ್ರನ್ನ ಖುಷಿ ಪಡಿಸ್ಬೇಕಾಗ್ತದೆ, ಪರವಾಗಿಲ್ಲ। हथियाला जब बांधते हैं तो समय कहते या पति तुम्हारा गुरु है, अच्छा तुम उनसे लिखवा लो। ಈಗ ಕಂಕಣ ಕಟ್ತಾ ಇರ್ತಾರೆ ತಾನೇ, ಆ ಸಮಯದಲ್ಲಿ ಹೇಳ್ತಾರೆ, ಈ ಪತಿ ನಿಮ್ಮ ಗುರು ಆಗಿದ್ದಾರೆ ಅಂತ, ಒಳ್ಳೇದು ಅವರಿಂದ ಬರೆಸ್ಕೊಳ್ಳಿ। ತುಮ್ ಮಾನ್ತಿ ಹೋ ಮೈ ತುಮಾರ ಗುರು ಈಶ್ವರ್ ಹೂँ ಲಿಖೋ, ಅವ್ರಿಗೆ ಹೇಳಬೇಕು, ನೀವು ಒಪ್ಕೊಳ್ತೀರಿ ತಾನೇ ನಾನು ನಿಮ್ಮ ಗುರು ಈಶ್ವರ ಅಂದಮೇಲೆ ಇದನ್ನು ಬರೀರಿ ಅಂತ। ಅಚ್ಚಾ ಅಬ್ ಮೈ ಹುಕುಮ್ ದೇತಾ ಹೂँ ಪವಿತ್ರ रहना है, ಹಿಮ್ಮತ್ ಚಾಹಿಯೇನಾ, ಒಳ್ಳೇದೀಗ ನಾನು ಆಜ್ಞೆ ಕೊಡ್ತಿದ್ದೀನಿ, ಪವಿತ್ರ ಇರಬೇಕು, ಧೈರ್ಯನೂ ಬೇಕಲ್ವಾ। ಮಂಜಿಲ್ ಬಹುತ್ ಬಾರಿ ಹೈ, ಪ್ರಾಪ್ತಿ ಬಹುತ್ ಜಬರ್ದಸ್ತ್ ಹೈ, ಗುರಿ ಭಾಳ ಶ್ರೇಷ್ಠ ಇದೆ, ಪ್ರಾಪ್ತಿ ಭಾಳ ಜಬರ್ದಸ್ತ್ ಇದೆ। काम की आग तब लगती है जब प्राप्ति का पता नहीं है। बाप कहते इतनी बड़ी प्राप्ति होती है तो अगर एक जन्म पवित्र है तो क्या बड़ी बात है। ಬಾಬಾ ಹೇಳ್ತಾರೆ, ಕಾಮದ ಬೆಂಕಿ ಹತ್ತದಾಗ ಯಾವಾಗ ಪ್ರಾಪ್ತಿಯ ಬಗ್ಗೆ ಗೊತ್ತೇ ಆಗಲ್ಲ। ಬಾಬಾ ಹೇಳ್ತಾರೆ, ಇಷ್ಟು ದೊಡ್ಡ ಪ್ರಾಪ್ತಿ ಆಗ್ತದೆ ಅಂದಾಗ ಒಂದು ಜನ್ಮ ಪವಿತ್ರ ಇದ್ದರೆ ಏನು ದೊಡ್ಡ ಮಾತು। हम तुम्हारे पति ईश्वर है, हमारे आज्ञा पर पवित्र रहना पड़ेगा। ನಾನು ನಿನ್ನ ಪತಿ ಈಶ್ವರ, ನನ್ನ ಆಜ್ಞೆ ಅಂತೆ ನೀನು ಪವಿತ್ರ ಇರಬೇಕಾಗ್ತದೆ। बाबा युक्तियाँ बता देते हैं, भारत में यह कायदा है, स्त्री को कहते तुम्हारा पति ईश्वर है। ಬಾಬಾ ಹೇಳ್ತಾರೆ, ನನ್ನ ಆಜ್ಞೆ ಅಂತೆ ನೀನು ಪವಿತ್ರ ಇರಬೇಕಾಗ್ತದೆ। ಬಾಬಾ ಯುಕ್ತಿ ಹೇಳ್ಕೊಡ್ತಾರೆ, ಭಾರತದಲ್ಲಿ ಒಂದು ನಿಯಮ ಇದೆ, ಸ್ತ್ರೀಗೆ ಹೇಳಲಾಗ್ತದೆ ಪತಿ ನಿನ್ನ ಈಶ್ವರ, ಪತಿ ಪರಮೇಶ್ವರ ಅಂತ। ಉನ್ಕೆ ಆಜ್ಞಾ ಮೇ रहना है, ಪತಿ ಕಾ ಪಾವ್ ದಬಾನ है। ಅಲ್ಲಿ ಹೇಳ್ತಾರೆ, ಮದುವೆ ಮಾಡೋಕ್ಕಿಂತ ಮುಂಚೆ ಹೇಳ್ಕೊಡ್ತಾರೆ ಮಕ್ಕಳಿಗೆ ಏನಂತ, ನೋಡು ಪತಿ ಹೇಗೆ ಹೇಳ್ತಾನೋ ಹಾಗೆ ಕೇಳಬೇಕು, ಪತಿ ಕಾಲು ಒತ್ತಬೇಕು, ಅಂದರೆ ಅವನೇ ನಿನಗೆ ಗುರು ಈಶ್ವರ ಅಂತ। क्योंकि समझते हैं ना लक्ष्मी ने भी नारायण के पाँव दबाए थे, ये आदत कहाँ से निकली। ಏಕೆಂದರೆ ತಿಳ್ಕೊಳ್ತಾರಲ್ವ, ಲಕ್ಷ್ಮೀನೂ ಕೂಡ ನಾರಾಯಣನ ಕಾಲು ಒತ್ತಿದ್ಲು ಅಂತ। ಈ ಅಭ್ಯಾಸ ಎಲ್ಲ ಎಲ್ಲಿಂದ ಹುಟ್ಕೊಳ್ತು, ಭಕ್ತಿ ಮಾರ್ಗಕ್ಕೆ ಚಿತ್ರೋं से। सत्युग में तो ऐसी बात होती नहीं,
ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದ ಚಿತ್ರಗಳಿಂದ ಸತ್ಯುಗದಲ್ಲಿ ಇಂಥ ಮಾತುಗಳಂತೂ ಇರೋದೇ ಇಲ್ಲ. ನಾರಾಯಣ್ ಕಭಿ ಕೊಯ್ ತಕ್ತಾ ಹೇ ಕ್ಯಾ ಜೋ ಲಕ್ಷ್ಮೀ ಪಾವ್ ದಬಾಯೇಗಿ. ಬಾಬಾ ಹೇಳ್ತಾರೆ ನಾರಾಯಣ ಎಂದಾದರೂ ಸುಸ್ತಾಗ್ತಾನೇನು ಲಕ್ಷ್ಮಿ ಬಂದು ಕಾಲು ಒತ್ತಲಿಕ್ಕೆ. ಥಕಾವಟ್ ಕಿ ಬಾತ್ ಹೋ ನ ಸಕೆ ಅಥವಾ ದುಃಖ ಕಿ ಬಾತ್ ಹೋ ಜಾತಿ ಹೇ. ಬಾಬಾ ಹೇಳ್ತಾರೆ ಸುಸ್ತಿನ ಮಾತನ್ನೋದೇ ಇರೋದಿಲ್ಲ ಸತ್ಯುಗದಲ್ಲಿ, ಅದು ದುಃಖದ ಮಾತಾಗ್ಬಿಡ್ತದೆ. ವಹ ದುಃಖ ದರ್ದ್ ಕಹಾ ಸೆ ಆಯಾ ತಬ್ ಬಾಬಾನೇ ಫೋಟೋ ಸೆ ಲಕ್ಷ್ಮಿ ಕಾ ಚಿತ್ರ ಹಿ ಉಡಾ ದಿಯಾ. ಅಲ್ಲಿ ದುಃಖ ನೋವು ಎಲ್ಲ ಎಲ್ಲಿಂದ ಬರ್ತದೆ ಅಂತಾರೆ ಬಾಬಾ. ಅದಕ್ಕೇ ಬಾಬಾ ಏನು ಮಾಡಿದರು, ಫೋಟೋದಿಂದ ಅಂದರೆ ಲಕ್ಷ್ಮೀ ನಾರಾಯಣನ ಕಾಲು ಒತ್ತುವಂಥ ಒಂದು ಫೋಟೋ ನೋಡಿದರು ಬ್ರಹ್ಮಾಬ. ಯಾಕೋ ಅದು ಇಷ್ಟ ಆಗಲಿಲ್ಲ ಬ್ರಹ್ಮಾಬನಿಗೆ, ಆ ದಾಸಿಯ ರೂಪದಲ್ಲಿ ಲಕ್ಷ್ಮಿಯನ್ನು ನೋಡುವಂಥದ್ದು. ಆವಾಗ ಆರ್ಟಿಸ್ಟನ್ನು ಕರೆದು ಏನು ಮಾಡಿದರು, ಆ ಕಾಲು ಒತ್ತೋದನ್ನು ಬಿಡಿಸಿ ಪಕ್ಕದಲ್ಲಿ ನಿಂತ್ಕೊಳ್ಬೇಕು ಪತ್ನಿ, ಆ ರೀತಿ ನೀನು ಚಿತ್ರ ಬಿಡಿಸು ಅಂತ ಹೇಳಿದರು. ಆ ಕಾಲು ಒತ್ತುವಂಥ ಒಂದು ಚಿತ್ರವನ್ನು ತೆಗೆದು ಹಾಕಿಬಿಟ್ರು. ನಶಾ ತೋ ಚಡ್ತಾ ಹೇನ ಚೋಟೆಪನ್ ಸೆ ವೈರಾಗ್ಯ रहता इसलिए ಭಕ್ತಿ ಬಹುತ್ ಕರ್ತೆ. ನಶೆ ಏರ್ತಿತ್ತಲ್ವ, ಸಣ್ಣವರಿದ್ದಾಗಲೇ ವೈರಾಗ್ಯ ಇತ್ತು, ಅದಕ್ಕೆ ಭಕ್ತಿ ಭಾಳ ಮಾಡ್ತಾಯಿದ್ರು. तो बाबा युक्ति बहुत बताते हैं, तुम जानती हो हम एक बाप के बच्चे हैं तो आपस में भाई बहन हो गए. ಬಾಬಾ ಅಂತೂ ಯುಕ್ತಿ ಬೇಕಾದಷ್ಟು ಹೇಳ್ಕೊಡ್ತಾರೆ. ನೀವು ತಿಳ್ಕೊಂಡಿದ್ದೀರಾ ನಾವು ಒಬ್ಬ ತಂದೆ ಮಕ್ಕಳಾಗಿದ್ದೀವಿ ಅಂದಮೇಲೆ ಒಬ್ರಿಗೊಬ್ಬರು ಸೋದರ ಸೋದರಿಯರಾದ. ಡಾಡೆ ಸೆ ವರ್ಷ ಲೇತೆ ಹೇ ಬಾಪ್ಗೂ ಬುಲಾತೆ ಹೇ ಪತೀತ್ ದುನಿಯಾ ಮೇ. ಅಜ್ಜನಿಂದ ಆಸ್ತಿ ಪಡ್ಕೊಳ್ತೇವೆ, ತಂದೆಯನ್ನು ಕರೆಯೋದೆ ಪತೀತ ಜಗತ್ನಲ್ಲಿ. ಹೇ ಪತೀತ್ ಪಾವನ್ ಸಭಿ ಸೀತಾओं के राम. ಕರಿತೇವೆ ಪರಮಾತ್ಮನನ್ನು, ಹೇ ಪತಿತ ಪಾವನ ಎಲ್ಲ ಸೀತೆಯರ ರಾಮ. बाप को कहा जाता है ट्रुथ सचखंड ಸ್ಥಾಪನ करने वाला. ತಂದೆಗೆ ಸತ್ಯ ಅಂತ ಹೇಳಿ, ಸತ್ಯವೇ ದೇವರು ಅಂತ ಹೇಳ್ತೇವೆ ನಾವು, ಗಾಡ್ ಇಸ್ ಟ್ರುತ್ ಅಂತ ಹೇಳ್ತೇವೆ. ಸತ್ಯಖಂಡ ಸ್ಥಾಪನೆ ಮಾಡುವಂಥವರು. ವಹಿ ಸಾರಿ ಸೃಷ್ಟಿಗೆ ಆದಿ ಮಧ್ಯ ಅಂತ ಸತ್ಯ ಜ್ಞಾನ ತುಮಕೋ ದೇತೆ. ಅವರೇ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸತ್ಯ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ತುಮಾರಿ ಆತ್ಮ ಬಿ ಜ್ಞಾನ ಸಾಗರ್ ಬನ್ ರಹಿ ಹೈ. ನಿಮ್ಮ ಆತ್ಮನೂ ಈಗ ಜ್ಞಾನ ಸಾಗರ ಆಗ್ತಾ ಇದೆ. ಮೀಟೆ ಬಚ್ಚೋं को हिम्मत रखनी चाहिए, हमको ಬಾಬಾ ಕಿ ಶ್ರೀಮತ್ ಪರ್ ಚಲನಾ ಹೈ. ಮಧುರ ಮಕ್ಕಳು ಧೈರ್ಯ ಮಾಡಬೇಕು, ನಾವು ಬಾಬನ ಶ್ರೀಮತದಂತೆ ನಡಿಬೇಕು. ಬೇಹದ್ ಕಾ ಬಾಪ್ ಬೇಹದ್ ಕಿ ರಚನಾ ಕೋ ಸ್ವರ್ಗ ಕಾ ಮಾಲಿಕ್ ಬನಾತೆ ಹೈ. ಬೇಹದ್ದಿನ ತಂದೆ ಬೇಹದ್ದಿನ ರಚನೆಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. तो पुरुषार्थ कर पूरा ವರ್ಷ ಲೇನಾ ಹೈ ವಾರಿ ಜಾನ ಹೈ. ಪುರುಷಾರ್ಥ ಮಾಡಿ ಪೂರ್ಣ ಆಸ್ತಿ ತಗೊಳ್ಬೇಕು, ಬಲಿಹಾರಿ ಆಗಬೇಕು. तुम उनको अपना वारिस बनाएंगे तो वो तुमको 21 जन्मों के लिए वर्षा देंगे. ನಾವು ಶಿವಬಾಬನನ್ನು ಬಾಬಾ ಹೇಳ್ತಾರೆ, ನೀವು ತಂದೆಯನ್ನು ವಾರಸುದಾರನನ್ನಾಗಿ ಸ್ವೀಕಾರ ಮಾಡಿದ್ದೇ ಆದರೆ ನಾನು ನಿಮ್ಗೆ 21 ಜನ್ಮಗಳಿಗೋಸ್ಕರ ಆಸ್ತಿ ಕೊಡ್ತೇನೆ ಅಂತ. ಬಾಪ್ ಬಚ್ಚೆ ಕೆ ऊपर वारी जाते हैं. बच्चे कहते बाबा ये तन मन धन सब आपका है. ತಂದೆ ಮಕ್ಕಳ ಮೇಲೆ ಬಲಿಹಾರಿ ಆಗ್ತಾರೆ. ಮಕ್ಕಳು ಹೇಳ್ತೇವೆ ಬಾಬಾ ಈ ತನು ಮನ ಧನ ಎಲ್ಲವೂ ನಿನ್ನದೇ ಅಪ್ಪ ಅಂತ. ಬಾಪ್ ಆಪ್ ಬಿ ಹೋ ತೋ ಬಚ್ಚಾ ಬಿ ಹೋ. ಬಾಬಾ ನೀವು ತಂದೆನೂ ಆಗಿದ್ದೀರಾ, ಜೊತೆಗೆ ನಮ್ಮ ಮಗುನೂ ಆಗಿದ್ದೀರಾ ಅಂತ. ಗಾತೆ ಬಿ ಹೇ ತ್ವಮೇವ ಮಾತಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ಏಕಿ ಮಹಿಮಾ ಕಿತ್ನಿ ಬಡಿ ಹೇ. ಗಾಯನ ನೋಡಿ ಏನಂತ ಮಾಡ್ತೇವೆ, ನೀನೇ ತಾಯಿ ತಂದೆ ಬಂಧು ಬಳಗ ಎಲ್ಲವೂ ನೀನೇ ಅಂತ. ಒಬ್ಬನ ಮಹಿಮೆ ಎಷ್ಟು ದೊಡ್ಡದಿದೆ. ಉನ್ಕೋ ಕಾಯಿ ಜಾತಾ ಹೇ ಸರ್ವ ಕಾ ದುಃಖ ಹರ್ತಾ ಸುಖ ಕರ್ತಾ. ಸತ್ಯುಗ್ ಮೇ 5 ತತ್ವ ಬಿ ಸುಖ ದೇನೆ ವಾಲೆ ಹೋತೆ ಹೇ. ಆ ತಂದೆಗೆ ಹೇಳಲಾಗ್ತದೆ ಸರ್ವರ ದುಃಖ ಹರ್ತ ಸುಖಕರ್ತ ಅಂತ. ಸತ್ಯುಗದಲ್ಲಿ 5 ತತ್ವನೂ ಸುಖ ಕೊಡುವಂಥದ್ದಾಗಿದೆ. ಕಲಿಯುಗ ಮೇ 5 ತತ್ವ ಬಿ ತಮೋ ಪ್ರಧಾನ ಹೋನೆಕ್ಕೆ ಕಾರಣ ದುಃಖ ದೇತೆ ಹೇ. ಕಲಿಯುಗದಲ್ಲಿ 5 ತತ್ವಗಳು ಕೂಡ ತಮೋ ಪ್ರಧಾನ ಆಗಿರುವ ಕಾರಣ ದುಃಖವನ್ನೇ ಕೊಡ್ತವೆ. ವಾತೋ ಹೈ ಹಿ ಸುಖ ये ड्रामा बना हुआ है, तुम जानते हो वही 5000 ವರ್ಷ ಪಹಲೆ ವಾಲಿ ಲಡಾಯಿ ಹೈ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಸುಖನೇ ಇರ್ತದೆ, ನಾಟಕ ಆ ರೀತಿ ಮಾಡಲ್ಪಟ್ಟಿದೆ. ನೀವು ತಿಳ್ಕೊಂಡಿದ್ದೀರಾ, ಈ 5000 ವರ್ಷದ ಮೊದಲು ಕೂಡ ನಡೆದಂಥ ಯುದ್ಧ ಇದಾಗಿದೆ. ಅಭಿ ಸ್ವರ್ಗ ಕಿ ಸ್ಥಾಪನಾ ಹೋ ರಹಿ ಹೈ ತೋ ಬಚ್ಚೋं को ಸದೈವ್ ಖುಷಿ ಮೇ रहना चाहिए. ಬಾಬಾ ಹೇಳ್ತಾರೆ ಈಗ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ, ನೀವು ಮಕ್ಕಳಿಗೆ ಸದಾ ಖುಷಿ ಇರಬೇಕು. भगवान ने तुमको अडॉप्ट किया है तो फिर बच्चों को बाप श्रृंगारते भी है पढ़ाते भी है. ನೋಡಿ ಭಗವಂತ ನಮ್ಮನ್ನು ಅಡಾಪ್ಟ್ ಮಾಡಿಕೊಂಡ್ರು ಅಂದಮೇಲೆ ತಂದೆ ಮಕ್ಕಳನ್ನು ಶೃಂಗಾರನೂ ಮಾಡ್ತಾರೆ, ಜೊತೆಗೆ ಓದಿಸ್ತಾರೆ ಕೂಡ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ
माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग, नमस्ते नमस्ते नमस्ते। धारणा के लिए मुख्य सार, सदा बाप समान बनने की हिम्मत रखनी है, बाप पर पूरा वारी जाना है। ಧಾರಣೆಗೋಸ್ಕರ ಮುಖ್ಯ ಸಾರ್, ಸದಾ ತಂದೆ ಸಮಾನ ಆಗುವ ಧೈರ್ಯ ಇಟ್ಕೊಳ್ಬೇಕು, ತಂದೆಗೆ ಪೂರ ಬಲಿಹಾರಿ ಆಗಬೇಕು। ಸೆಕೆಂಡ್, ಕಿಸಿ ಬಿ ಬಾತ್ ಮೇ ಡರ್ನಾ ನಹೀ ಹೈ, ಪವಿತ್ರ ಜರೂರ್ ಬನ್ನ ಹೈ, ಯಾವುದೇ ಮಾತಿಗೂ ಹೆದರಬಾರ್ದು, ಪವಿತ್ರ ಅವಶ್ಯವಾಗಿ ಆಗಬೇಕು। वरदान, समस्याओं को चढ़ती कला का साधन अनुभव कर सदा संतुष्ट रहने वाले शक्तिशाली भव। ಬಾಬಾ ವರದಾನ ಕೊಡ್ತಾರೆ ಮಕ್ಕಳಿಗೆ, ಸಮಸ್ಯೆಗಳನ್ನು ಏರುವ ಕಲೆಯ ಸಾಧನ ಅಂತ ಅನುಭವ ಮಾಡಿ ಸದಾ ಸಂತುಷ್ಟ ಇರುವಂತಹ ಶಕ್ತಿಶಾಲಿಯಾಗಿರಿ। जो शक्तिशाली आत्माएं हैं वह समस्याओं को ऐसे पार कर लेती है जैसे कोई सीधा रास्ता सहज ही पार कर लेते हैं। ಬಾಬಾ ಹೇಳ್ತಾರೆ, ಯಾರು ಶಕ್ತಿಶಾಲಿ ಆತ್ಮಗಳಿದ್ದಾರೆ ಅವ್ರ ಸಮಸ್ಯೆಗಳನ್ನು ಈ ರೀತಿ ಪಾರು ಮಾಡ್ತಾರೆ, ಯಾವ ರೀತಿ ಯಾವುದೇ ಸೀದಾ ದಾರಿ ಸಹಜವಾಗಿ ಪಾರು ಮಾಡ್ತೀವಲ್ವ, ಸಮಸ್ಯೆಯೇ ಉನ್ಕೆ ಲಿಯೆ ಚढ़ती कला का साधन बन जाती है। ಅಂತಹ ಮಕ್ಕಳೇನಿರ್ತಾರೆ ಅಂದರೆ ಶಕ್ತಿಶಾಲಿ ಮಕ್ಕಳೇನಿರ್ತಾರೆ, ಸಮಸ್ಯೆಗಳು ಅಂತ ತಿಳ್ಕೊಳ್ಳದೆ ಏರುವ ಕಲೆಯ ಒಂದು ಸಾಧನವನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ। ಹರ್ ಸಮಸ್ಯೆ ಜಾನಿ ಪಹಚಾನಿ ಅನುಭವ ಹೋತಿ ಹೈ, ಪ್ರತಿಯೊಂದು ಸಮಸ್ಯೆನೂ ಇದು ನಂಗೆ ಮೊದಲೇ ಬಂದು ಹೋಗಿದೆಯಲ್ಲ, ಇದು ಮೊನ್ನೆ ಬಂದಿತ್ತಲ್ವಾ, ಈ ಥರ ಒಂದು ಅನುಭವ ಆಗ್ತಾ ಹೋಗ್ತದೆ ಅವ್ರಿಗೆ। वे कभी भी आश्चर्यवत नहीं होते बल्कि सदा संतुष्ट रहते। ಅಂಥ ಮಕ್ಕಳು ಏನೇ ಪರಿಸ್ಥಿತಿ ಬಂದರೂ ಆಶ್ಚರ್ಯನೇ ಪಡಲ್ಲ, ಅವರು ಸದಾ ಅವರು ಸಂತುಷ್ಟ ಇರ್ತಾರೆ। मुख से कभी कारण शब्द नहीं निकलता लेकिन उसी समय कारण को निवारण में बदल देते हैं। ಬಾಬಾ ಹೇಳ್ತಾರೆ, ಅವ್ರ ಬಾಯಿಂದ ಎಂದಿಗೂ ಕಾರಣ ಶಬ್ದ ಬರೋದಿಲ್ಲ, ಅಂದರೆ ಈ ಕಾರಣದಿಂದ ಈ ಸಮಸ್ಯೆ ಬಂತು, ಹೀಗೆ ಬಂತು, ಹಾಗಾಯಿತು ಅಂತ ವಿಚಾರಣೆ ಮಾಡಲ್ಲ ಅವರು, ಆದರೆ ಆ ಸಮಯದಲ್ಲಿ ಕಾರಣವನ್ನು ನಿವಾರಣೆಯಲ್ಲಿ ಬದಲಾಯಿಸ್ತಾರೆ। ಸ್ಲೋಗನ್, ಸ್ವಸ್ಥಿತಿ में स्थित रहकर सर्व परिस्थितियों को पार करना ही श्रेष्ठता है। ಬಾಬಾ ಸ್ಲೋಗನ್ ಹೇಳ್ತಾರೆ, ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸರ್ವ ಪರಿಸ್ಥಿತಿಗಳನ್ನು ಪಾರು ಮಾಡುವುದೇ ಶ್ರೇಷ್ಠತೆಯಾಗಿದೆ। ಮಾತೇಶ್ವರಿ ಜಿ ಕೆ ಅನ್ಮೋಲ್ ಮಹಾವಾಕ್ಯ, ಪರಮಾರ್ಥ ಸೆ ವ್ಯವಹಾರ ಸ್ವತಃ ಸಿದ್ಧ ಹೋತಾ ಹೈ। ಮಮ್ಮಾರವರ ಮಹಾವಾಕ್ಯ ಅಮೂಲ್ಯವಾದ ಮಹಾವಾಕ್ಯ, ಪರಮಾರ್ಥದಿಂದ ವ್ಯವಹಾರ ಸ್ವತಃವಾಗಿ ಸಿದ್ಧ ಆಗ್ತದೆ। ಭಗವಾನ್ ವಾಚೆ, तुम मेरे द्वारा परमार्थ को जानने से मेरे परम पद को प्राप्त करेंगे, अर्थात परमार्थ को जानने से व्यवहार सिद्ध हो जाता है। ಭಗವಾನ್ ವಾಚ್ ಆಗಿದೆ, ನೀವು ನನ್ನ ಮೂಲಕ ಪರಮಾರ್ಥವನ್ನು ತಿಳ್ಕೊಳ್ಳೋದ್ರಿಂದ ನನ್ನ ಪರಮ ಪದವಿಯನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ, ಅಂದರೆ ಪರಮಾರ್ಥವನ್ನು ತಿಳ್ಕೊಳ್ಳೋದ್ರಿಂದ ವ್ಯವಹಾರ ಸಿದ್ಧ ಆಗ್ತದೆ। देखो देवताओं के आगे प्रकृति तो चरणों की दासी होकर रहती है, यह 5 तत्व सुख स्वरूप बन मन इच्छित सेवा करते हैं। ಬಾಬಾ ಹೇಳ್ತಾರೆ, ನೋಡಿ ದೇವತೆಗಳ ಎದುರುಗಡೆ ಪ್ರಕೃತಿನೂ ಕೂಡ ಪಾದದ ದಾಸಿಯಾಗಿ ಇರ್ತದೆ, ಈ 5 ತತ್ವ ಸುಖ ಸ್ವರೂಪ ಆಗಿ ಮನ ಇಚ್ಛಿತ ಸೇವೆ ಮಾಡ್ತದೆ। ಈ समय देखो मन इच्छित सुख न मिलने के कारण मनुष्य को दुख अशांति प्राप्त होती रहती है। ಈ ಸಮಯದಲ್ಲಿ ನೋಡಿ, ಮನ ಇಚ್ಛಿತ ಸುಖ ಸಿಗದೇ ಇರುವ ಕಾರಣ ಮನುಷ್ಯರು ದುಃಖ ಅಶಾಂತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಇರ್ತಾರೆ। सतयुग में तो यह प्रकृति बाअदब रहती है। देखो देवताओं के जड़ चित्रों पर भी इतने हीरे जवाहरात लगाते हैं, तो जब चैतन्य में प्रत्यक्ष होंगे तो उस समय कितने वैभव होंगे। ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಂತೂ ಈ ಪ್ರಕೃತಿ ಎಷ್ಟೆಲ್ಲ ನಿಮಗೆ ನೀವು ಹೇಳ್ದಂಗೆ ಕೇಳ್ತದೆ ನೋಡಿ। ದೇವತೆಗಳ ಜಡಚಿತ್ರದಲ್ಲಿಯೂ ಕೂಡ ಎಷ್ಟೆಲ್ಲ ವಜ್ರ ವೈಡೂರ್ಯಗಳನ್ನು ಹಾಕ್ತಾರೆ, ಯಾವಾಗ ಚೈತನ್ಯದಲ್ಲಿ ಪ್ರತ್ಯಕ್ಷ ಆಗ್ತೀರಾ ಆ ಸಮಯದಲ್ಲಿ ಎಷ್ಟು ವೈಭವ ಇರ್ಬೋದು ನಿಮ್ಮ ಹತ್ರ ಅಂತ। ಈ ಸಮಯ ಮನುಷ್ಯ ಭೂಕ್ रहते हैं और जड़ चित्रों पर करोड़ों रुपये खर्च कर रहे हैं। ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಮನುಷ್ಯರು ಉಪವಾಸ ಇದ್ರೂ ಕೂಡ ಜಡಚಿತ್ರಕ್ಕೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ। तो ये क्या फ़र्क है, ज़रूर उन्होंने ऐसे श्रेष्ठ कर्म किए हैं तभी तो उनके यादगार बने हुए हैं। ಹಾಗಾದ್ರೆ ಬಾಬಾ ಹೇಳ್ತಾರೆ, ಯಾಕೆ ಹೀಗೆ ಅಂತ, ಅಂದರೆ ತಾವು ಉಪವಾಸ ಇದ್ದರೂ ಪರವಾಗಿಲ್ಲ, ದೇವತೆಗಳಿಗೆ ಹೋಗಿ ಏನು ಮಾಡ್ತಾರೆ, ಅಲ್ಲೇನು ಹರಕೆಯನ್ನು ತೀರಿಸಬೇಕು ಅದನ್ನೆಲ್ಲ ಮಾಡ್ತಾರೆ ನೋಡಿ। ಅಂದರೆ ಅವಶ್ಯವಾಗಿ ಅವರಂದರೆ
ಈ ದೇವತೆಗಳು ಶ್ರೇಷ್ಠ ಕರ್ಮ ಮಾಡಿದ್ದಾರೆ ತಾನೆ, ಅದಕ್ಕೆ ಅವ್ರ ಯಾದಗಾರ್ ಈ ರೀತಿ ಮಾಡಲ್ಪಟ್ಟಿದೆ. ಉನ್ಕಾ पूजन भी कितना होता है, वह निर्विकारी प्रवृत्ति में रहते भी ಕಮಲ್ ಫೂಲ್ ಸಮಾನ ಅವಸ್ಥಾ ಮೇ ಥೆ. ಬಾಬಾ ಹೇಳ್ತಾರೆ ಅವರ ಪೂಜನೆಯೂ ಕೂಡ ಎಷ್ಟೆಲ್ಲ ಆಗ್ತದೆ ನೋಡಿ. वह निर्विकारी प्रवृत्ति में रहते भी कमल फूल समान अवस्था में थे, परंतु अब वो निर्विकारी प्रवृत्ति के बदले विकारी प्रवृत्ति में चले गए, जिस कारण सभी परमार्थ को भूल व्यवहार के तरफ लग गए हैं, इसलिए रिजल्ट उल्टी जा रही है. ಬಾಬಾ ಹೇಳ್ತಾರೆ ನಿರ್ವಿಕಾರಿ ಪ್ರವೃತ್ತಿಯಲ್ಲಿದ್ರೂ ಕೂಡ ಕಮಲ್ ಹೂವಿನ ಸಮಾನ ಅವಸ್ಥೆಯಲ್ಲಿದ್ದರು, ಆದರೆ ಈಗ ನಿರ್ವಿಕಾರಿ ಪ್ರವೃತ್ತಿಯ ಬದಲಿಗೆ ವಿಕಾರಿ ಪ್ರವೃತ್ತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ. ಆ ಕಾರಣದಿಂದ ಎಲ್ಲರೂ ಪರಮಾರ್ಥವನ್ನು ಮರೆತು ವ್ಯವಹಾರದ ಕಡೆಗೆ ಹೋಗ್ಬಿಟ್ರು. ಅದಕ್ಕೋಸ್ಕರ ರಿಸಲ್ಟ್ ಉಲ್ಟಾ ಆಗ್ತಾ ಇದೆ. अब अपने को स्वयं परमात्मा आए विकारी प्रवृत्ति से निकाल निर्विकारी प्रवृत्ति सिखाते हैं. ಈಗ ನಮಗೆ ಸ್ವಯಂ ಪರಮಾತ್ಮ ಬಂದು ವಿಕಾರಿ ಪ್ರವೃತ್ತಿಯಿಂದ ಬಿಡಿಸಿ ನಿರ್ವಿಕಾರಿ ಪ್ರವೃತ್ತಿಯನ್ನು ಕಲಿಸ್ತಾರೆ. जिससे अपनी जीवन सदा काल के लिए सुखी बनती है, इसलिए पहले चाहिए परमात्मा बाद में व्यवहार. ಇದರಿಂದ ತಮ್ಮ ಜೀವನ ಸದಾಕಾಲಕ್ಕೋಸ್ಕರ ಸುಖಿ ಮಾಡ್ಕೊಳ್ತಾರೆ, ಸುಖಿ ಆಗ್ತದೆ. ಅದಕ್ಕೋಸ್ಕರ ಫಸ್ಟಿಗೆ ಬೇಕು ಪರಮಾರ್ಥ, ಅದರ ನಂತರ ವ್ಯವಹಾರ. परमार्थ में रहने से व्यवहार ऑटोमेटिकली सिद्ध हो जाता है. ಪರಮಾರ್ಥದಲ್ಲಿರೋದ್ರಿಂದ ಪರಮಾರ್ಥವನ್ನು ನಾವು ತಿಳ್ಕೊಳ್ಳೋದ್ರಿಂದ ವ್ಯವಹಾರ ಆಟೋಮೆಟಿಕ್ಲಿ ಸಿದ್ಧ ಆಗ್ತದೆ ಅಂತಾರೆ ಬಾಬಾ. ಓಂ ಶಾಂತಿ. ये ಅವ್ಯಕ್ತಿ ಶಾರ್ ನಿಶ್ಚಯದ ಫೌಂಡೇಶನನ್ನು ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. जैसे डॉक्टर पेशेंट को पहले फेथ में लाते हैं, उन्हें विश्वास हो जाता है कि यह डॉक्टर बड़ा अच्छा है. ನೋಡಿ, ಕೆಲವು ಡಾಕ್ಟ್ರ್ ಹತ್ರ ಹೋದಾಗ ಫಸ್ಟಿಗೆ ಅವರು ಭಯ ಹುಟ್ಟಿಸಲ್ಲ. ಏನು ಹೇಳ್ತಾರೆ ನೋಡಿ, ನಿಮಗೆ ಏನೂ ಆಗಿಲ್ಲ, ನೀವು ಯಾವ ಭಯ ಪಡೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲನೂ ಚೆನ್ನಾಗಿದ್ದೀರಾ, ನೀವು ಸುಮ್ಮನೆ ನೀವು ಭಯ ಪಟ್ಕೊಳ್ತಿದ್ದೀರಾ ಅಂತ ಈ ರೀತಿ ಅವರಲ್ಲಿ ಒಂದು ವಿಶ್ವಾಸವನ್ನು ತುಂಬ್ತಾರೆ. ಯಾವಾಗ ಅವ್ರಿಗೆ ವಿಶ್ವಾಸ ಬಂದುಬಿಡ್ತದೆ ಅವಾಗಂತಾರೆ ಈ ಡಾಕ್ಟ್ರ್ ಎಷ್ಟು ಒಳ್ಳೆಯವರಪ್ಪ ಅಂತ. ಯಾಸೆ ಶಫಾ ಮಿಲ್ ಜಾತಿ, ಆಗ ಅವ್ರಿಗೊಂದು ಭರವಸೆ ಸಿಕ್ಬಿಡ್ತದೆ, ನಾನು ಬದುಕಬಲ್ಲೆ, ನಾನು ಆರಾಮಾಗ್ತೀನಿ ಅಂತ. वैसे डॉक्टर कितना भी बढ़िया दवाई दे, लेकिन अगर फेथ नहीं है तो उस दवाई का असर नहीं होता. ಕೆಲವೊಂದು ಸಲ ನೋಡಿ, ಡಾಕ್ಟ್ರ್ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತಂದಾಗ ಎಷ್ಟೇ ಅವರು ಬೆಲೆ ಬಾಳುವ ಔಷಧಿ ಕೊಟ್ಟರು ಕೂಡ ಬಾಬಾ ಹೇಳ್ತಾರೆ ನಮಗೆ ವಿಶ್ವಾಸ ಇಲ್ಲ ಅಂದರೆ ಆ ಔಷಧಿ ನಮ್ಮ ಮೇಲೆ ಪ್ರಭಾವ ಬೀರಲ್ಲ. ऐसे रूहानी डॉक्टरी में भी इसी शक्तिशाली स्टेज हो तो सबका फेथ हो जाए कि यहाँ पहुँचे हैं तो अवश्य कोई ना कोई प्राप्ति होगी ही. ಹಾಗೆಯೇ ಬಾಬಾ ಹೇಳ್ತಾರೆ ಆತ್ಮಿಕ ಡಾಕ್ಟ್ರಲ್ಲಿ ಕೂಡ ಈ ರೀತಿ ಶಕ್ತಿಶಾಲಿ ನಮ್ಮದು ಸ್ಥಿತಿ ಇರಬೇಕು. ಎಲ್ರಿಗೂ ಆ ನಂಬಿಕೆ, ಆ ವಿಶ್ವಾಸ ಈ ಆತ್ಮಿಕ ಡಾಕ್ಟರ್ ಭವರೋಗ ವೈದ್ಯನ ಹತ್ರ ಇರಬೇಕು. ಇಲ್ಲಿ ನಾವು ತಲುಪಿದ್ದೀವಿ ಅಂದರೆ ಅವಶ್ಯವಾಗಿ ಏನಾದರೂ ಒಂದು ಪ್ರಾಪ್ತಿ ಆಗೇ ಆಗ್ತದೆ. ಪರಮಾತ್ಮನ ಹತ್ರ ಬಂದಿದ್ದೇವೆ, ಪರಮಾತ್ಮ ನಮ್ಮನ್ನು ಆರಿಸ್ಕೊಂಡಿದ್ದಾರೆ, ಪರಮಾತ್ಮ ನಮಗೆ ಏನು ಬೇಕೋ ಎಲ್ಲನೂ ಕೊಡ್ತಾರೆ ಅಂದಾಗ ಫಸ್ಟಿಗೆ ನಮಗೆ ಆ ತಂದೆಯ ಮೇಲೆ ನಂಬಿಕೆ ಇರಬೇಕು ಅನ್ನೋ ಮಾತನ್ನು ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಓಂ ಶಾಂತಿ.